ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಗಸ್ಟ್ 4ನೇ ತಾರೀಕು, ಭೀಮ್ನ ಅಮಾವಾಸ್ಯೆನೂ ಹೌದು, ಹಾಗೆ ಫ್ರೆಂಡ್ಶಿಪ್ ಡೇನೂ ಕೂಡ ಹೌದು. ಸೊ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಾಡೋ ಕಾರಣ ಏನು ಅಂತಂದರೆ, ಸೊ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ವಿಶ್ವಾಸನಾಗಲಿ ಹೇಳಿ ಸುಮಾರು ವರ್ಷಗಳು ಅಂತಂದರೆ ಒಂದು 20 ಇಯರ್ಸ್ ಆಗಿದೆ. ಕೆಲವೊಂದು ಫ್ರೆಂಡ್ಸ್ನ ನೋಡಿ ಮಾತಾಡಿ, ಇನ್ನೂ ಕೆಲವು ಫ್ರೆಂಡ್ಸ್ನ ಮಾತಾಡಿ 15 ಇಯರ್ಸ್ ಆಗಿದೆ. ಸೊ ನನಗೆ ಇರೋ ಫ್ರೆಂಡ್ಸ್ ಎಲ್ಲರೂ ಅಂದ್ಕೊತಾರೆ ನನ್ನ ರಿಲೇಷನ್ಸ್ ಆಗಲಿ ಮತ್ತೊಬ್ಬರೇ ಆಗಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅಂತ. ನಿಜ ಇಲ್ಲ. ಸೊ ಬೆರಳೆಣಿಕೆಗಳಷ್ಟೇ ಫ್ರೆಂಡ್ಸ್ ಇಟ್ಕೊಂಡಿರೋ ಅಂಥದ್ದು. ಸೊ ಒಳ್ಳೆ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತಾರಲ್ಲ ಹಾಗೆ. ಸೊ ಫ್ರೆಂಡ್ಶಿಪ್ಪಲ್ಲಿ ಗುಡ್ ಆರ್ ಬ್ಯಾಡ್ ಯಾವುದು ಮ್ಯಾಟ್ರ್ ಆಗಲ್ಲ. ಫ್ರೆಂಡ್ಸ್ ಅಂದರೆ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ, ಬಟ್ ನಮಗೆ ಯಾರು ಆತ್ಮೀಯರಾಗ್ತಾರೆ ಮತ್ತು ನಮ್ಮ ಒಂದು ಮನಸ್ಥಿತಿಗೆ ಆಗಲಿ, ನಮ್ಮ ಭಾವನೆಗಳಿಗೆ ಆಗಲಿ, ಅಥವಾ ನಮಗೆ ತುಂಬ ಯಾರು ಹತ್ತಿರ ಆಗ್ತಾರೆ, ಸೊ ಅವರು ಹೆಚ್ಚು ದಿನ ನಮ್ಮ ಜೊತೆ ಉಳ್ಕೊತಾರೆ ಅಂತಲೇ ಹೇಳ್ಬೋದು. ಸೊ ಅಪ್ ಟು ನನ್ನ PU ಓದೋವರೆಗೂ ನನಗೆ ಅಷ್ಟಾಗಿ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಬಟ್ ಮನೆ ಹತ್ರ ಅಂತ ತೊಗೊಂಡ್ರೆ ಗೊತ್ತಲ್ಲ, ಸೊ ದೋಸ್ತುಗಳು ಸೊ ಇರ್ತಾರೆ. ಅದರಲ್ಲಿ ಕೆಲವೊಂದು ಹೆಸ್ರುಗಳನ್ನ ತೊಗೊತೀನಿ, ಯಾಕಂದರೆ ಅವರೆಲ್ಲರೂ ನಾನು ಚೈಲ್ಡ್ ಲೈಫಲ್ಲಿ ಮಿಸ್ ಮಾಡ್ಕೊತೀನಿ. ರಮ್ಯಾ, ಅಂಬಿಕಾ, ಸುಜಾತ, ಚೈತ್ರ, ಸೊ ಇವರೆಲ್ಲ ನನ್ನ ಫ್ರೆಂಡ್ಸು. ನಾವೆಲ್ಲ ಸಿಕ್ಕಾಪಟ್ಟೆ ಆಟ ಆಡಿದ್ವಿ. ಸೊ ಇವಾಗೆಲ್ಲ ಮೊಬೈಲ್ ಇಟ್ಕೊಂಡು ಗೇಮ್ಗಳನ್ನ ಹೇಗೆ ಆಡ್ಕೊತೀರೋ, ನಾವು ಅವಾಗ ಔಟ್ಡೋರ್ ಗೇಮ್ಸ್ನ ತುಂಬ ಆಡ್ತಾಯಿದ್ವಿ. ಸೊ ಅವ್ರ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅವರೆಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆ ಅದನ್ನು ತೊಗೊಂಡ್ರೆ ನನಗೆ SSLCವರೆಗೂ ಕೆಲವು ಫ್ರೆಂಡ್ಸ್ ಅಂತ ಇದ್ದರು, ಅದು ಕೂಡ ಬೆರಳೆಣಿಕೆ, 2-3 ಅಷ್ಟೇ, ಜಾಸ್ತಿ ಹೇಳ್ಕೊಳ್ಳೋ ಅಷ್ಟಿಲ್ಲ. ಅದರಲ್ಲಿ ತುಂಬ ಕ್ಲೋಸು ಅಂದರೆ ನನ್ನ ಜೊತೇಲಿ ಇರ್ತಾ ಇದ್ದಿದ್ದು ಶ್ಯಾಮ್ಲಾ ಅಂತ, ಮತ್ತು ನನ್ನ ತಂದೆ ಫ್ರೆಂಡ್ ಮಗಳು ಪರಿಮಳ ಅಂತ. ಇವರಿಬ್ಬರನ್ನ ಬಿಟ್ಟರೆ ಸ್ವಲ್ಪ ದಿನ ನನ್ನ ಜೊತೆ ಇದ್ದಿದ್ದು ಅನಿತಾ ಅಂತ. ಸೊ ಇವ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ನೆಕ್ಸ್ಟ್ PUಗೆ ತೊಗೊಂಡ್ರೆ, ನನ್ನ PUನಲ್ಲಿ ಆ್ಯಕ್ಚುಲಿ ಫ್ರೆಂಡ್ಸು ಸಿಕ್ಕಾಪಟ್ಟೆ ಕಡಿಮೆ. ಸೊ ಅನಿತಾ ಕಂಟಿನ್ಯೂಸ್ ಆಗ್ತಾಳೆ, PUನಲ್ಲಿ ಕಂಟಿನ್ಯೂ ಆಗ್ತಾಳೆ. ಸೊ ಅವಳು ಬಿಟ್ಟರೆ ನೆಕ್ಸ್ಟು ಶ್ಯಾಮ್ಲಾ ನನಗೆ ಸಿಕ್ಕಾಪಟ್ಟೆ ಕ್ಲೋಸು. ಸೊ ಅದ್ರ ಮಧ್ಯದಲ್ಲಿ ಪದ್ಮಾ ಅಂತ, ಓಕೆನಾ, ಪದ್ಮಾವತಿ ಅಂತ, ಆಕೆ ನನ್ನ ಜೊತೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿರ್ತಾಳೆ, ಅವಳಿಗೂ ಕೂಡ. ಸೊ ಸುಮಾರು ಬಾಂಡಿಂಗ್ಸ್ ಇದೆ ಅವಳ ಜೊತೆ ನನಗೆ. ಅದನ್ನು ಬಿಟ್ಟರೆ ದೇವರಾಜ್ ಒಬ್ಬನೇ ಒಬ್ಬ ಫ್ರೆಂಡು. ಸೊ ಅವನ್ನ ನಾನು ನೆನೆಸ್ಕೊತೀನಿ, ಯಾಕಂದರೆ ಅವ್ನು ಕಾಲೇಜ್ ಬಿಟ್ಟಾಗ ನಾನು ಕಾಲೇಜ್ ಓದ್ತಾ ಇದ್ದೆ. ಆವಾಗ ನಾನೇನು ಕಾಲೇಜಲ್ಲಿ ಪಾಠ ಕೇಳ್ಕೊಂಡು ಬರ್ತಾಯಿದ್ನೋ ಅದನ್ನು ತೊಗೊಂಡೋಗಿ ಅವ್ನಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ಸೊ ಆ ದಿನಗಳನ್ನೂ ಕೂಡ ನಾನು ಮರೆಯೋಕ್ಕಾಗೋದಿಲ್ಲ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಇವರೆಲ್ಲರಿಗೂ ಕೂಡ. ಸೊ ಅದಾದಮೇಲೆ ನಾನು ಕಾಲ್ ಇಟ್ಟಿದ್ದೆ ಡಿಗ್ರಿಗೆ. ಸೊ ಡಿಗ್ರಿನಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಾಯ್ಸ್ ಕಾಲೇಜು, 2,000 ಹುಡುಗರು ಇರ್ತಾರೆ, ಬರೀ ನಾವು 120 ಜನ ಹುಡುಗಿರು. ಸೊ ನಮಗೆ ಪ್ರೊಟೆಕ್ಟಿವ್ ಆಗಿ ಸೆಕ್ಯೂರ್ ಆಗಿ ನಿಂತ್ಕೊಂಡವರು ಹುಡುಗರು. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಒಂದು ಹುಡುಗಿಗೆ ಕಡಿಮೆ ಅಂದ್ರೂ 15 ಜನ ಹುಡುಗರು ಇರ್ತಾಯಿದ್ರು. ಸೊ ಇಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ಸ್ ಅನ್ನೋದು ಇರ್ತಾ ಇರಲಿಲ್ಲ ನಮ್ಮ ಮೈಂಡಲ್ಲಿ. ನಮಗೆ ಅವರು ಯಾವತ್ತೂ ಹುಡುಗರ ಥರ ಫೀಲ್ ಆಗ್ತಾನೇ ಇರಲಿಲ್ಲ, ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ನಾವು ಅನ್ಸ್ಕೊತಾ ಇದ್ರು. ಸೊ ಅದರಲ್ಲಿ ನನಗೆ ಫಸ್ಟು ಪರಿಚಯ ಆಗಿದ್ದು ವಿಶ್ವ ಅಂತ. ಸೊ ಅದಾದಮೇಲೆ ನಾಗೇಶು, ಅದಾದಮೇಲೆ ರಾಜೇಂದ್ರ, ಇವ್ರು 3 ನನಗೆ ಕ್ಲೋಸ್ ಆಗ್ತಾರೆ. ಸೊ ಇವ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅದಾದಮೇಲೆ ಸೊ ಫ್ರೆಂಡ್ಸ್, ಓಕೆ ಫ್ರೆಂಡ್ಸು ನನಗೆ ಇವರೆಲ್ಲ ಅನ್ನೋ ಥರ ಇದ್ದಿದ್ದು. ಬಟ್ ತುಂಬ ಆತ್ಮೀಯರು ಅಂತಲೂ ಹೇಳೋಕ್ಕಾಗಲ್ಲ, ಹಾಗನ್ಬಿಟ್ಟು ಆತ್ಮೀಯರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಕ್ಲೋಸ್ ಫ್ರೆಂಡ್ಸ್ ಅಂತಲೂ ಅಂದ್ಕೊಳ್ಳೋದೇನೋ ಕ್ಲೋಸ್ ಫ್ರೆಂಡ್ಸ್. ಎಷ್ಟೋ ದಿನ ನನ್ನ ಜೊತೆ ಇದ್ದು ನಾನು ಓದೋದಕ್ಕೆ ಆಗಲಿ, ಅಥವಾ ನನ್ನ ಕಾಂಪಿಟೇಟಿವ್ ಮೈಂಡ್ ಬರಬೇಕು ಅಂದರೆ ಕೆಲವರು ಕಾರಣ ಆಗ್ತಾರೆ. ಸೊ ಅದರಲ್ಲಿ ರಾಜೇಂದ್ರ ಒಬ್ಬ, ಆದರೆ ನಾಗರಾಜ್ ಅಂತ 2ನೇವನು. ಸೊ ಇವಾಗ ಅವನು ಪೊಲೀಸು, ನಾಗರಾಜು. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಾಗರಾಜ್. ಸೊ ನೆಕ್ಸ್ಟು ಗ್ರೂಪ್ ಆಗುತ್ತೆ ಕಾಲೇಜಲ್ಲಿ. ಆ ಗ್ರೂಪಲ್ಲಿ ತಾರಾ ಮೋಹನ್ ಗ್ರೂಪ್ ಅಂತ ಒಂದಾದರೆ, ರೇಖಾ ಮತ್ತು
ರೇಖಾ ಮತ್ತು ಸಂಧ್ಯಾ. ಓಕೆ, ಸಂಧ್ಯಾ ಗ್ರೂಪ್ ಒಂದಾಗುತ್ತೆ. ಸೊ ನಾನು ಯಾರ ಗ್ರೂಪಲ್ಲೂ ಇರೋದಿಲ್ಲ, ನಂದು ಅಂತ ಗ್ರೂಪ್ ಇರೋದಿಲ್ಲ ಅವಾಗ. ಸೊ ಎಲ್ಲ ಗ್ರೂಪಲ್ಲೂ ಹೋಗಿ ಬರ್ತಾ ಇರ್ತೀನಿ. ಸೊ ತಾರಾ ಗ್ರೂಪಲ್ಲಿ ಇರ್ತಕ್ಕಂಥ ಮೋಹನ್, ತಾರಾ, ಗೋಪಿ, ಮೋಹನ್, ಶಿವರೆಡ್ಡಿ, ಹರ್ಷ, ಮಂಜುನಾಥ್, ರಾಘವೇಂದ್ರ, ಮೇಡಿ, ಹುಡುಗಿರಲ್ಲಿ ಸುನೀತಾ, ಕವಿತಾ, ನಳಿನ, ಸೌಮ್ಯ, ಲೋಕೇಶ್ವರಿ, ಇವರೆಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ನಿಮ್ಮ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತಂದರು. ನಾನು ಯಾವಾಗಲೂ ನಿಮ್ಮ ಗ್ರೂಪಿಗೆ ಬಂದಾಗ ನಿಮ್ಮ ಜೊತೆ ನನ್ನನ್ನು ಕರ್ಕೊತಾ ಇದ್ರಿ, ಖುಷಿಯಾಗಿರ್ತಾ ಇದ್ರಿ. ನಿಮ್ಮ ಜೊತೆ ಕೆಲವೊಂದು ಕಡೆ ನಾನು ಓಡಾಡಿದ್ದೀನಿ, ಆ ಮೆಮೊರೀಸ್ ನನಗೆ ಇವಾಗಲೂ ಕೂಡ ಜ್ಞಾಪಕ ಇದೆ. ನಿಮ್ಮನ್ನು ಯಾವಾಗಾದರೂ ಮೀಟ್ ಮಾಡಬೇಕು ನಿಮ್ಮ ಗ್ರೂಪ್ನ ಅಂತ ಅಂದ್ಕೊಳ್ತೀನಿ, ಬಟ್ ಆಗ್ತಾನೇ ಇಲ್ಲ. ಸೊ ನೋಡೋಣ, ಚಾನ್ಸ್ ಸಿಕ್ಕಿದ್ರೆ ಅದು ಕೂಡ ಆಗಲಿ. ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೆಕ್ಸ್ಟು ಅದನ್ನು ಬಿಟ್ಟರೆ ಬೇರೆ ಕ್ಲಾಸ್ ಅವರೆಲ್ಲ ಬಂದು ನಮ್ಮನ್ನು ಮಾತಾಡ್ಸೋರು. ಅದರಲ್ಲೂ ಕೂಡ ನನಗೆ ತುಂಬ ಕ್ಲೋಸ್ ಆಗೋರು. ಅದರಲ್ಲಿ ಮಂಜುನಾಥ್ ಇವಾಗ ಲಾಯರ್ ಆಗಿದ್ದಾನೆ, ಭಗವಾನ್ ಅವನು ಕೂಡ ಲಾಯರ್ ಆಗಿದ್ದಾನೆ. ಸೊ ಭಗವಾನ್ ಬಿಟ್ಟರೆ ಲೋಕಿ ಅಂತ, ಇವ್ರು 3 ಜನ ಕೂಡ ಒಟ್ಟಿಗೆ ಇರೋರು. ಸೊ ಇವರು 3 ಜನ ಒಟ್ಟಿಗೆ ಇರೋದ್ರಿಂದ ಇವ್ರು 3 ಜನ ಕೂಡ ನನಗೆ ಕ್ಲೋಸ್ ಆದರು. ಸೊ ಇವ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಅದಾದಮೇಲೆ ಸಂಧ್ಯಾ, ಸುನೀತಾ, ರೇಖಾ, ಈ 3 ಜನ ಕ್ಲೋಸ್. ಈ 3 ಜನ ಒಂದು ಗ್ರೂಪು. ಈ 3 ಜನನೂ ಕೂಡ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಇರೋರು. ಇವ್ರ ಗ್ರೂಪ್ಗೂ ನಾನು ಅವಾಗವಾಗ ಹೋಗ್ತಾ ಇದ್ದೆ, ಎಲ್ಲಾದರೂ ಹೋಗಬೇಕು ಅಂದಾಗ ಸೊ ಹೋಗ್ತಾ ಇದ್ದೆ. ಆವಾಗ ಅವ್ರಿಗೆ ಖುಷಿ ಆಗೋದು, ಇವಾಗ ನನಗೂ ಕೂಡ ಖುಷಿ ಆಗೋದು. ಸೊ ನನ್ನದೇ ಆದ ಒಂದು ಗ್ರೂಪ್ ನನಗೆ ಅವಾಗ ಇರಲಿಲ್ಲ. ಸೊ ಇವ್ರ ಜೊತೆ ಇದ್ದಾಗ ನನಗೆ ಯಾವ ಗ್ರೂಪಲ್ಲಿ ಇರುತ್ತೋ ಆ ಗ್ರೂಪಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ಇವ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೆಕ್ಸ್ಟು ನನಗೆ ಒಂದು ಗ್ರೂಪ್ ಅಂತ ಕ್ರಿಯೇಟ್ ಆಗಿದ್ದು ನೆಕ್ಸ್ಟು ನನ್ನ ಫೈನಲ್ ಇಯರೇ ಇಲ್ಲ, ಫಸ್ಟ್ ಇಯರ್ನಲ್ಲೇ ಅನಿಸುತ್ತೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಆಯಿತು. ಬೇರೆ ಕಾಲೇಜವರು, ನಮ್ಮ ಕಾಲೇಜವರು ಒಂದು ಏನೋ ಡ್ಯಾನ್ಸ್ ಕಾಂಪಿಟೇಷನ್ಸ್ ಅಂತ ಬಂದಾಗ ನನ್ನನ್ನು ಆ ಡ್ಯಾನ್ಸಲ್ಲಿ ಸೇರಿಸ್ಕೊಬೇಕು ಅಂದ್ಬಿಟ್ಟು ರಾಜ್ಕುಮಾರ್ ಫಸ್ಟ್ ನನ್ನನ್ನು ಮೀಟ್ ಮಾಡಿದ್ದು. ಸೊ ರಾಜ್ಕುಮಾರ್ ನನಗೊಂದು ಗ್ರೂಪ್ ಆಯಿತು. ಸೊ ರಾಜ್ಕುಮಾರ್ ಜೊತೆ ಇರ್ತಾ ಇದ್ದಿದ್ದು ಪ್ರಸನ್ನ, ಕೃಷ್ಣ, ಪ್ರತಿಮಾ, ಲತಾ, ಕೇಶವ್, ಪ್ರತಿಭಾ, ದೀಪ್ತಿ, ಉಷಾ, ಪ್ರದೀಪ್, ಪವಿತ್ರ, ಇನ್ಯಾರು, ಪ್ರದೀಪ್. ಸೊ ಇಷ್ಟು ಜನ ಒಂದು ಗ್ರೂಪು. ನಾವೆಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂದರೆ ಈ ಗ್ರೂಪಲ್ಲಿ ನನಗೆ ಹೇಳ್ಕೊಬಾರ್ದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊತಾ ಇದ್ರು ನನ್ನನ್ನು. ಕಾಲೇಜಲ್ಲಿ ಆ್ಯಕ್ಚುಲಿ ಹೊರಗಡೆ ಏನಾದ್ರು ತಿನ್ನಬೇಕು ಅಂತಂದರೆ, ಎಲ್ಲರೂ ಸುತ್ತಬೇಕು ಅಂತಂದರೆ ಫಸ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ದದ್ದು ಎಲ್ಲರೂ ಕೂಡ ನನಗೇ. ನಾವೆಲ್ಲರೂ ಕೂಡ ಕೆಲವೊಂದು ಫ್ರೆಂಡ್ಸು ಬೇರೆ ಕಾಲೇಜವರು, ಇದರಲ್ಲಿ ಕೆಲವೊಂದು ಲಿಮಿಟೆಡ್ ಫ್ರೆಂಡ್ಸ್ ಮಾತ್ರ ನಮ್ಮ ಕಾಲೇಜವರು. ನಾವೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಮೆಜೆಸ್ಟಿಕ್ ಪ್ಲ್ಯಾಟ್ಫಾರ್ಮ್ 20ನಲ್ಲಿ ಮೀಟ್ ಆಗ್ತಾಯಿದ್ವಿ. ಮೀಟಾಗಿ ಎಲ್ಲರೂ ಕಾಲೇಜ್ ಬಿಟ್ಟಿದ ತಕ್ಷಣ ಎಲ್ಲರೂ ಬರ್ತಾಯಿದ್ರು. ಸೊ ಎಲ್ಲರೂ ಮುಖ ನೋಡಿ ಮಾತಾಡಿ ಹಾಯ್ ಬಾಯ್ ಮಾಡಿ ಸೊ ಎಲ್ಲರೂ ಮನೆಗಳಿಗೆ ನಾವು ಹೋಗ್ಬಿಡ್ತಿದ್ವಿ. ಆ ಗ್ಯಾಪಲ್ಲಿ ನಾವು ಹೊರಗಡೆ ಕೂಡ ಸುತ್ತಿದ್ದುಂಟು. ಕ್ಯಾಂಟೀನ್ಗೆ ಹೋಗ್ತಾಯಿದ್ವಿ, ಕಾಲೇಜ್ DC ಕ್ಯಾಂಟೀನ್ಗೆ ಹೋಗ್ತಾಯಿದ್ವಿ. ಮಸಾಲೆ ದೋಸೆ ನಮ್ಮ ಫೇವ್ರೇಟು, ಮಸಾಲೆ ದೋಸೆ ತಿಂತಾಯಿದ್ವಿ. ಅದನ್ನು ಬಿಟ್ಟರೆ ಫಿಲಮ್ಗೆ ಹೋಗ್ತಾಯಿದ್ವಿ. ಸೊ ನಮ್ಮ ಹತ್ರ ₹1 ದುಡ್ಡು ಇರ್ತಾಯಿಲ್ಲ, ಎಲ್ಲ ಶೇರಿಂಗ್ ಅವರೇ ಹಾಕ್ಕೊತಾಯಿದ್ರು, ನಂದು ಕೂಡ ಅವರೇ ಹಾಕ್ಕೊತಾಯಿದ್ರು. ಶಿವಗಂಗೆಗೆ ಹೋಗಿದ್ದೀವಿ ಅವ್ರ ಜೊತೆ. ಆಮೇಲೆ ಇನ್ನೆಲ್ಲಿ ಹೋಗಿದ್ದೀನಿ, ನಂದಿ ಹಿಲ್ಸ್ಗೆ ಹೋಗಿದ್ದೀನಿ. ಓಕೆನಾ, ಇಷ್ಟು ಜನ. ಆಮೇಲೆ ನಾವು ಬಂದಾದಮೇಲೆ ನಾವು ಮನೆಗೆ ಹೋಗಾದ್ಮೇಲೆ ಇವರೆಲ್ಲ ಫಿಲಮ್ಸ್ಗೆಲ್ಲ ಹೋಗ್ತಾಯಿದ್ರು. ಬಟ್ ನಾನು 1-2 ಫಿಲಮ್ಸ್ಗೆ ಹೋಗಿರ್ಬೋದು ಇವ್ರ ಜೊತೆ ಎಲ್ಲ. ಬಟ್ ನನಗೆ ಊಟ ಇಲ್ದಾಗ ನನಗೆ ಊಟ ಕೊಡಿಸಿರೋ ಫ್ರೆಂಡ್ಸ್, ನಾನು ಯಾವುದೇ ಕಾರಣಕ್ಕೆ ಇವ್ರನ್ನ ಮರೆಯೋದಕ್ಕಾಗೋದಿಲ್ಲ. ಕಾಲೇಜಲ್ಲಿ ನನ್ನನ್ನು ಹೇಗೆ ನೋಡ್ಕೊತಾ ಇದ್ದಾರೆ ಅಂದರೆ ಪುಟ್ಟು ಮಗು ಥರ ನೋಡ್ಕೊತಾ ಇದ್ರು. ಸೊ ನನ್ನ ಫ್ರೆಂಡ್ಸ್ ಅಂದರೆ ಇವರೇ. ನಾನೊಂದು ಖುಷಿ ಅಥವಾ ನನಗೆ ಒಂದು ಜಗತ್ತಿದೆ, ಒಂದು ಫ್ಯಾಮಿಲಿ ಇದೆ ಅಂತ ಅನಿಸಿದ್ದೆ ಇವರಿಂದ. ಸೊ ಫ್ಯಾಮಿಲಿನಲ್ಲಿ ಏನೇ ಟೆನ್ಷನ್ಸ್ ಬಂದರೂ ಕೂಡ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಮನಸ್ಸು ಹಗುರ ಆಗುತ್ತೆ ಅಂತಾರಲ್ಲ. ಸೊ ಹಾಗೆ ಇವ್ರ ಹತ್ರ ನಾನು ಹೇಳ್ಕೊಂಡಿಲ್ಲ ಅಂತಂದರೂ ಕೂಡ ಇವ್ರ ಜೊತೆ ಇದ್ದರೆ ಸಾಕು, ಆಟೋಮೆಟಿಕ್ಕಾಗಿ ನಾನು ಫ್ರೀಯಾಗಿ ಹೋಗ್ತಾಯಿತ್ತು ನನ್ನ ಮನಸ್ಸು. ಸೊ ಅದಾದಮೇಲೆ ಡಿಗ್ರಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನಾನು ಡಬಲ್ ಡಿಗ್ರಿ ಮಾಡಿದೆ. ಸೊ ಡಬಲ್ ಡಿಗ್ರಿನಲ್ಲೂ ಲಿಮಿಟೆಡ್ ಫ್ರೆಂಡ್ಸ್, ಅಷ್ಟಾಗಿ ಫ್ರೆಂಡ್ಸ್ ಇರಲಿಲ್ಲ. ಸೊ ಅದ್ರಲ್ಲಿ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದು
ರೇಣುಕಾ, ಮರ್ತೋಗ್ಬಿಟ್ಟಿದ್ದೀನಿ ಹೆಸರುಗಳು ಕೂಡ. ರೇಣುಕಾಂಬ, ರೇಣುಕಾಂಬ, ಇನ್ನೂ ಇಬ್ಬರ ಹೆಸರು ಬರ್ತಾಯಿಲ್ಲ ನನಗೆ. ಅಂಬಿಕಾ. ಸೊ ಇವ್ರ ಜೊತೆ ಇನ್ನೊಂದು ಹುಡುಗಿ, ನನಗದು ಹೆಸರು ಬರ್ತಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಮರ್ತೋಗಿದ್ದೀನಿ ಅಂತಂದರೆ ಈ ತಕ್ಷಣಕ್ಕೆ ಜ್ಞಾಪಕ ಬರ್ತಾ ಇಲ್ಲ ಅಷ್ಟೇ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಪ್ರಸನ್ನ ಗ್ರೂಪ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸಾರಿ, ನಾನು ಹೇಳೋದು ಮರ್ತ್ಬಿಟ್ಟೆ. ಸೊ ಇವ್ರ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಡಬಲ್ ಡಿಗ್ರಿನಲ್ಲಿ. ಸೊ ರೇಣುಕಾಂಬ ಮತ್ತು ಅಂಬಿಕಾ ಜೊತೆ. ಸೊ ಇದ್ರ ಜೊತೆ ಹುಡುಗರು ಕೆಲವರಿದ್ದರು. ಸೊ ಅದರಲ್ಲಿ ಸೊ ರಮೇಶ್, ತಿಪ್ಪೇಗೌಡ ಬಿಟ್ಟರೆ, ಸಾರಿ ನಾನು ಹೆಸರುಗಳನ್ನ ತೊಗೊಂಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಸೊ ತಿಪ್ಪೇಗೌಡ ನನ್ನ ಗ್ರೂಪ್ ಅಷ್ಟೇ ಹೇಳ್ಕೊಳೋಕ್ಕೆ. ಸೊ ಆ ಗ್ರೂಪಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನನಗೆ ವೆಲ್ ವಿಷರ್ಸು. ಸೊ ನಾವೆಲ್ಲ ಎಕ್ಸಾಮ್ಸ್ಗೆ ಜೊತೆಲೇ ಹೋಗ್ತಾ ಇದ್ವಿ. ಮತ್ತು ಸೊ ಅವ್ರದ್ದೇ ಒಂದು ಗ್ರೂಪ್, ಅವ್ರದ್ದೇ ಆದ ಒಂದು ಲೋಕದಲ್ಲಿ ಇರ್ತಾಯಿದ್ರು. ಇವರೆಲ್ಲ ನನಗೆ ಒಂದು ರೀತಿ, ಯಾವ ರೀತಿ ಅಂತಂದರೆ ತುಳಸಿ ಅನ್ನೋದನ್ನ ಗುರುತಿಸ್ತಾಯಿದ್ರು ಅಷ್ಟೇ. ಸೊ ನಮ್ಮ ಕಾಲೇಜ್, ನನ್ನ ಡಿಗ್ರಿ ಕಾಲೇಜ್ನ ಬಿಟ್ಟು ಬಂದಾಗ ಡಬಲ್ ಡಿಗ್ರಿನಲ್ಲಿ ನಾನು ಮತ್ತೆ ಆ ಕಾಲೇಜ್ ನೆನಪು ಬರೋ ಥರ ಇವ್ರು ಮಾಡ್ತಾಯಿದ್ರು. ಸೊ ಇವ್ರ ಜೊತೆನೂ ಕೂಡ ಚೆನ್ನಾಗಿತ್ತು ಬಾಂಡಿಂಗ್ಸ್ ಎಲ್ಲ. ಸೊ ಇವ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಅದನ್ನು ಬಿಟ್ಟರೆ ನನ್ನ ಹಾಸ್ಟೆಲ್ ಫ್ರೆಂಡ್ಸು, ಸೊ ಯಶೋಧ ನನಗೆ ಫಸ್ಟ್ ಪರಿಚಯ ಆಗಿದ್ದು. ಇವರು ಕೂಡ ನನ್ನ ಕಾಲೇಜ್, ನನ್ನ ಕ್ಲಾಸ್ಮೇಟೆ ಡಬಲ್ ಡಿಗ್ರಿನಲ್ಲಿ. ಸೊ ಯಶೋಧ ಬಿಟ್ಟರೆ ನನಗಷ್ಟು ಕ್ಲೋಸಾಗಿ ಫ್ರೆಂಡ್ ಆಗಿದ್ದು ಅಂತಂದರೆ ಭಾಗ್ಯನ ಬಿಟ್ಟರೆ ಅಷ್ಟಾಗಿ ಯಾರೂ ಫ್ರೆಂಡ್ ಆಗಲಿಲ್ಲ ನನಗಲ್ಲಿ. ಸೊ ಅವ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಇದೆಲ್ಲ ಬಿಟ್ಟು ಇನ್ನು ಹೊರಗಿನ ಜಗತ್ತಿನಲ್ಲಿ ನನಗೆ ಕ್ಲೋಸ್ ಫ್ರೆಂಡ್ ಆಗಿದ್ದು ನನ್ನ ಫ್ರೆಂಡ್ ಮಮತಾ. ಸೊ ಗುಡ್ ಆರ್ ಬ್ಯಾಡ್ ಏನಾದರೂ ಇರಲಿ, ಫ್ರೆಂಡೇ, ಓಕೆನಾ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಮತಾ. ಸೊ ಶೋಭಾ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಶೋಭಾ. ಸೊ ಗಿರಿ ಆ್ಯಂಡ್ ಗೋಪಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ನೀವಿಬ್ಬರು ಕೂಡ ನನಗೆ ಹೇಳ್ತಾ ಇಲ್ವಾ, ಸೊ ಒಂದು ಹೊರಗಿನ ಜಗತ್ತನ್ನ ತೋರಿಸ್ಕೊಟ್ಟಿದ್ದು ನೀವು, ಹೊರಗಿನ ಜಗತ್ತಿನಲ್ಲಿ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದು ನೀವು. ನನ್ನ ಕಷ್ಟ ಇದ್ದಾಗ ಹೆಲ್ಪ್ ಮಾಡಿದ್ದೀರಾ, ನಾನು ಓದಬೇಕು ಅಂತಂದಾಗ ಮೋರಲ್ ಸಪೋರ್ಟಾಗಿ ನಿಂತಿದ್ದೀರಾ. ಗೋಪಿ ಫೈನಾನ್ಷಿಯಲ್ ಸಪೋರ್ಟಾಗೂ ಕೂಡ ನೀನು ನನಗೆ ಹೆಲ್ಪ್ ಮಾಡಿದ್ಯಾ. ಸೊ ಅಪ್ ಟು ನಾನು ಇಲ್ಲಿವರೆಗೂ ಬೆಳಿಬೇಕು ಅಂತಂದರೆ ನನಗೆ ಹೆಲ್ಪ್ ಮಾಡಿದ್ಯಾ. ನಿನ್ನ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳು ಇರಲಿ, ಅಥವಾ ನಿನ್ನ ಮಧ್ಯೆ ಏನೇ ಒಂದು ಬೇಜಾರಿರಲಿ, ಓಕೆನಾ, ನೀನು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಸೊ ಇಷ್ಟು ಫ್ರೆಂಡ್ಗಳು ಕೇವಲ ಫ್ರೆಂಡ್ಸ್ ಅಲ್ಲ, ಅವರು ನನ್ನ ಆತ್ಮೀಯರು ಅಂತಲೇ ಹೇಳ್ಬೋದು. ಸೊ ಇದು ಲಿಮಿಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಜೊತೆ ನಾನು ಕ್ಲೋಸ್ ಆಗಿದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಜನ ನನಗೆ ಯಾವ ರೀತಿ ನೋಡಿಕೊಂಡ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಲ್ಲದೆ ನಾನು ಡಬಲ್ ಡಿಗ್ರಿ ಆದಮೇಲೆ ನನಗೆ MPhil ಮಾಡಬೇಕಾದ್ರೂ ಕೆಲವೊಂದು ಫ್ರೆಂಡ್ಸ್ ಆದರು. ಅನಂತ್ನಾಗ್ ಸರ್ ಆಗಿರ್ಬೋದು, ಮತ್ತು ಅವ್ರ ಹೆಸರು ರಾಘವೇಂದ್ರ ಸರ್ ಆಗಿರ್ಬೋದು, ಗಿರೀಶ್ ಸರ್ ಆಗಿರ್ಬೋದು. ಇವರೆಲ್ಲ MPhil ಮಾಡಬೇಕಾದ್ರೆ ನನಗೆ ಫ್ರೆಂಡ್ ಆಗಿದ್ದು. ಬಟ್ ಇವರು ನನ್ನ ಕೊಲೀಗ್, ಯಾಕಂದರೆ ನನ್ನ ಜೊತೆ ಇವರು ವರ್ಕ್ ಮಾಡ್ತಾಯಿದ್ರು. ಸೊ ಇವ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಅದಾದಮೇಲೆ ಡಬಲ್ ಡಿಗ್ರಿ ಆಯಿತು. PhDನಲ್ಲೂ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ. ರಘು ಸರ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಆಯಿತಾ. ಸೊ PhDನಲ್ಲಿ ನನ್ನ ಜೊತೆ ಇದ್ದರೆ, ಅಂದರೆ ನೀವು ಮಾಡೋ ವಿಧಾನ ಬೇರೆ, ನಾನು ಮಾಡೋ ವಿಧಾನವೇ ಬೇರೆ ಇತ್ತು. ಸೊ ಆದರೂ ಕೂಡ ನಾವು ಈ ಒಂದು ವಿಷಯದಲ್ಲಿ ಆರ್ಟಿಕಲ್ಸ್ನ ಬರೀಬೇಕು ಅಂತಂದಾಗ ಸರ್ ಮನೆಗೆ ಹೋಗಿ ಇರ್ತಾಯಿದ್ವಿ. ಅಂದರೆ ಅಲ್ಲಿ ಸೊ ಆರ್ಟಿಕಲ್ಸ್ಗೆ ಬೇಕಾಗಿರ್ತಕ್ಕಂಥ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ವಿ. ಸೊ ನೀವು ಕೂಡ ನನ್ನ ಫ್ರೆಂಡು ಅಂತಲೇ ಕನ್ಸಿಡರ್ ಮಾಡಬೇಕು. ನೀವು ಕೂಡ ನನ್ನ ಫ್ರೆಂಡೇ. ಸೊ ನೀವು ಕೂಡ ನನ್ನ ಮೇಡಮ್ ಅಂತ ಕರಿತೀರ, ನಾನು ಕೂಡ ಸರ್ ಅಂತ ಕರಿತೀನಿ. ಬಟ್ ಸೊ ಎಲ್ಲೋ ಒಂದು ಕಡೆ ಆ ಫ್ರೆಂಡ್ಶಿಪ್ ಇರೋದ್ರಿಂದನೇ ನೀವು ನನಗೆ ಮೇಡಮ್ ಅಥವಾ ನಾನು ನಿಮ್ಮನ್ನ ಸರ್ ಅಂತ ಕರಿತಾ ಇರೋದು. ಹಾಗೆ ಅಂದರೆ ನೋಡಿ, ನನ್ನ ಪ್ರೊಫೆಷನ್ ಬಂದಾಗ ನಾವು ಅದನ್ನು ಫ್ರೆಂಡ್ಶಿಪ್ ಅಂತ ಕನ್ಸಿಡರ್ ಮಾಡೋಕ್ಕಿಂತ ಹೆಚ್ಚಾಗಿ ಅವ್ರು ನಮ್ಮನ್ನು ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈವನ್ ನನ್ನ ಫ್ರೆಂಡ್ಸೇ ಆಗಿರಲಿ, ನಾನು ನೋಡಿದ ತಕ್ಷಣ ಮೇಡಮ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ದಟ್ ಪ್ರೊಫೆಷನ್ ಅಷ್ಟೇ. ಸೊ ಬೇರೆ ಏನೂ ಇರೋದಿಲ್ಲ. ಹಾಗೆ ನನ್ನ ಕಾಲೇಜಲ್ಲಿ ಲೆಕ್ಚರರ್ಸ್, ಓಕೆ, ನಾನು ಡಿಗ್ರಿ ಓದಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ರು. ಈವನ್ ನಮ್ಗೆ ಯಾವುದೇ ಡಿಸ್ಕ್ರಿಮಿನೇಷನ್ಸ್ ಇಲ್ಲದೆ, ಹುಡುಗ ಹುಡುಗಿಯನ್ನ ಭೇದ ಭಾವ ಇಲ್ದಂಗೆ ನೋಡ್ಕೊಂಡಿದ್ದೆ ನಮ್ಮ ಕಾಲೇಜು ಲೆಕ್ಚರರ್ಸು. ಯಾಕಂದರೆ ನಮಗೆ ಆ ಥಾಟೇ ಇರ್ತಾರಿಲ್ಲ, ಆಯಿತಾ. ಸೊ ನಮಗೇನು ಅಂತಂದರೆ ಭಯ, ಹುಡುಗಿರು ನಾವು ತುಂಬ ಕಡಿಮೆ, ಹುಡುಗರು ಯಾರಾದರೂ ಬಂದರೆ ಸೀನಿಯರ್ಸ್ ಅಟ್ಯಾಕ್ ಮಾಡಿದ್ರೆ ನಾವು ಹೇಗಿರಬೇಕು ಅಂದಾಗ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಕ್ಲಾಸ್ಮೇಟ್ಸು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊತಾ ಇದ್ರು. ಸೊ ಅದರಿಂದ ಫ್ರೆಂಡ್ಶಿಪ್ಪು, ಆ ಬಾಂಡಿಂಗ್ ಅನ್ನೋದು ಬಂತು. ಸೊ ಇದನ್ನು ಹುಡುಗರು ಹುಡುಗಿರು ಅಂತ ಡಿಸ್ಕ್ರಿಮಿನೇಷನ್ಸ್ ಪ್ಲೀಸ್ ಯಾರೂ ಮಾಡಬೇಡಿ. ಯಾವತ್ತೂ ಅಷ್ಟೇ ಮಕ್ಕಳ ಮೈಂಡಲ್ಲಿ ಆ ಡಿಸ್ಕ್ರಿಮಿನೇಷನ್ಸ್ ಅನ್ನೋದು ಬರಬಾರ್ದು. ಏಕೆಂತಂದ್ರೆ ಅವ್ರಿಗೇನು ಗೊತ್ತಿರೋದಿಲ್ಲ. ಈವನ್ ಎಲ್ಲರೂ ಮೆಚ್ಯೂರ್ಡ್ ಅಲ್ಲ. ಅಪ್ ಟು
40 ಇಯರ್ಸ್ ಆದ್ರೂ 45 ಇಯರ್ಸ್ ಆಗಿದ್ರು ಕೂಡ ಕೆಲವರಿಗೆ ಮೈಂಡೇ ಬೆಳೆದಿರಲ್ಲ. ಯಾಕಂದರೆ ಸೊ ಗೊತ್ತಿರಲ್ಲ ಸಂಬಂಧಗಳ ಅರ್ಥನ ದೊಡ್ಡವರಾಗಿ ಹೇಳ್ಕೊಡ್ಬೇಕೇ ಹೊರತು ಸಂಬಂಧಗಳನ್ನು ಕಲ್ಪಿಸಬಾರ್ದು, ಆಯಿತಾ. ಸೊ ಈ ರೀತಿ. ಆಮೇಲೆ ನನ್ನ ಒಂದು ಪ್ರೊಫೆಷನ್ ಲೈಫಲ್ಲಿ ಸುಮಾರು ಜನ ನನಗೆ ಕೊಲೀಗ್ಸ್, ಕ್ಲೋಸ್ ಫ್ರೆಂಡ್ ರೀತಿಯಲ್ಲೇ ನಾವು ಗ್ರೂಪ್ ಮಾಡ್ಕೊಂಡಿದ್ವಿ. ಸರ್ ನಾನು ಯಾರ ಹೆಸರು ಕೂಡ ನಾನು ಹೇಳೋದಿಲ್ಲ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮಗೆಲ್ಲರಿಗೂ ಕೂಡ. ಸೊ ನನ್ನ ಜೊತೆ ಈಗ ಫ್ರೆಂಡ್ ಆಗಿರ್ತಕ್ಕಂಥ ಗಾಯತ್ರಿ ಆಗಿರ್ಬೋದು, ಅನಂತಪುರದವರು, ರಮ್ಯಾ ಆಗಿರ್ಬೋದು, ಕವಿತಾ ಆಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಇನ್ನು ಅದನ್ನು ಬಿಟ್ಟರೆ ನನಗಿಂತ ದೊಡ್ಡವರು ಸ್ಥಾನದಲ್ಲಿರ್ತಕ್ಕಂಥ ಸುವರ್ಣ ಅವರಾಗಿರ್ಬೋದು, ಅಥವಾ ರಮಾ ಆಂಟಿ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಫ್ರೆಂಡ್ಶಿಪ್ಪು ಒಂದು ಫ್ರೆಂಡ್ಸ್ಗೆ ಒಂದು ಅರ್ಥನ ಕೊಡೋದು ಯಾವಾಗ ನಾವು ಹೇಗೆ ನಡ್ಕೊತೀವಿ ಅನ್ನೋದ್ರ ಮೇಲೆ. ಸೊ ಫ್ರೆಂಡ್ಸ್ಗಳನ್ನ ಯಾವತ್ತೂ ಅಷ್ಟೇ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಎಷ್ಟೇ ದೂರ ಇರಲಿ, ಅವ್ರು ನಮ್ಗೆ ಹತ್ರವಾಗಿದ್ದಾರೋ ಇದ್ದಾರೋ ನಮಗೆ ಗೊತ್ತಿಲ್ಲ, ಬಟ್ ನಾವು ಯಾವಾಗಲೂ ಕೂಡ ಅವ್ರ ಒಳ್ಳೆತನನ, ಅವರ ಸ್ವಾಭಿಮಾನನ ಅಥವಾ ಅವರ ಆತ್ಮಾಭಿಮಾನನ ಗೌರವಿಸಬೇಕು. ಖುಷಿಯಾಗಿರ್ಬೇಕಷ್ಟೆ. ಸೊ ನೀವೆಲ್ಲರೂ ಯಾವತ್ತಾದರೂ ಸಿಗ್ತೀರಾ, ನಿಮ್ಮ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ, ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ. ಸೊ ಗೆಟ್ ಟುಗೆದರ್ ಅನ್ನೋದನ್ನ ಮಾಡೋಣ. ಸೊ ಕಾಲೇಜ್ ಫ್ರೆಂಡ್ಸ್, ಸುಮಾರು ಜನನ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ. ಸೊ ಒಂದು ಶೆಡ್ಯೂಲ್ನ ಕ್ರಿಯೇಟ್ ಮಾಡ್ತಾನೆ ಇದ್ದೀನಿ, ಬಟ್ ಆಗ್ತಾನೇ ಇಲ್ಲ. ಯಾರನ್ನೂ ಕೂಡ ಮೀಟ್ ಮಾಡೋ ಅಂಥ ಟೈಮ್ ಅಥವಾ ಅವಕಾಶ ಇನ್ನೂ ಸಿಗ್ತಾ ಇಲ್ಲ. ಸೊ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಆಯಿತಾ. ಇಷ್ಟರಲ್ಲೇ ಎಲ್ಲ ಫ್ರೆಂಡ್ಸ್ನ ಮೀಟ್ ಮಾಡಬೇಕು. ಸೊ ಫ್ರೆಂಡ್ ಜೊತೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಕಾಶ ಸಿಕ್ಕಿದ್ರೆ 100% ನಾನು ಯುಟಿಲೈಸ್ ಮಾಡ್ಕೊತೀನಿ. ಸೊ ಎಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ನನ್ನ ಮಾತನ್ನು ಮತ್ತು ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.